ಬಡ್ಡಿಂದ್ರ ಗೆಳೆತನದಿಂದ ಬಂದದ್ದು ಒಂದು ಸಣ್ಣ ಕಂಪನಿ. ಆನಂತರ ಬೆಂಗಳೂರಿಂದ ಬಂದು ಸ್ವಾವಲಂಬಿ ಜೀವನ ಮಾಡಬೇಕು, ರೈತರ ಹೆಂಗೆ ಬದುಕಬೇಕು ಅನ್ನೋದನ್ನ ಅವ್ರನ್ನ ನೋಡಿ ನಾವು ಕಲ್ಕೋಬೇಕು. ಅಂತರ ಇನ್ನೊಂದು ಏನಂದ್ರೆ ಏನೋ ಇದ್ರು ಸ್ವಾಭಿಮಾನದಿಂದ ಬದುಕಬಹುದಲ್ಲ ಅನ್ನಕ ಅವರೊಬ್ರು ಮಾಡೆಲ್. ನಮ್ಮ ರೂರಲ್ ಒಂದು ಸುತ್ತಮುತ್ತ ಒಂದು 10-15 ಹಳ್ಳಿಗೆ ಅವರೊಬ್ರು ರೋಲ್ ಮಾಡೋದು. ಆ ಉದ್ದೇಶದಿಂದ ಇಷ್ಟ. ಆನಂತರ ಇಲ್ಲಿ ಬಂದಂಥ ವೆಟರ್ನರಿ ಡಾಕ್ಟರ್ಗಳು ಬಂದ್ರೆ, ವೆಟರ್ನರಿ ಡಾಕ್ಟರ್ಗಳು ಕಲ್ತಂಥದ್ದು ಹೇಳಿ ಇವ್ರು ಮಾಡಿದ್ದನ್ನು ಹೇಳಿ ನಮಗಿಷ್ಟ. ಪ್ರಾಕ್ಟಿಕಲ್ಕ ಥಿಯರಿಗೆ ಭಾಳ ಡಿಫ್ರೆನ್ಸ್. ಇವರು ಏನಿದ್ರು ಸಮಗ್ರ ಹೇಳ್ಬಿಟ್ರೆ ನಾ 3-4 ತಾಸ್ನಾಗ ಹಿಂಗೈತಿ ಹಿಂಗಾಕೈತಿ ಹಿಂಗಾಗೋದೈತಿ, ಮಾಡ್ಕೋತಿರೋ ಬಿಡ್ತಿರೋ ಅನ್ನೋದು ನಿಮ್ಮ ಮ್ಯಾಗ ಅನ್ನೋದು ಡೈರೆಕ್ಟ್ ಹಿಟ್ ಅಂಡ್ ರನ್ ಹೇಳ್ಬಿಟ್ರು ಅವ್ರು. ಅದೊಂದು ಉದ್ದೇಶ. ಇನ್ನೊಂದು ಏನಪ್ಪಾ ಅಂತಂದ್ರೆ ವಿತ್ ಬ್ಯಾಕ್ಗ್ರೌಂಡ್ನು ಹೇಳೋರು, ಸ್ವತಃ ನಾನ ಮಾಡಿಸ್ಕೊಡ್ತೀನಿ, ಆ ನಂತರ ಫಾರ್ಮಿಂಗ್ನು ಮಾಡಿಕೊಡ್ತೀನಿ, ಏನಾದ್ರೂ ನಿಮ್ ಬೆನ್ನೆಲುಬು ನಿಲ್ತು ಅನ್ನೋದನ್ನು ಭಾಳ. ಇಷ್ಟು ಬೆನ್ನು ಹತ್ತಿ ಇವತ್ತು ಗಾಡ್ ಫಾದರ್ ಟೈಪ್ ನಿಲ್ಲಕ್ಕೆ ಯಾರು ಸಾಧ್ಯ ಇಲ್ಲ. ಒಂದು ಗಾಡ್ ಫಾದರ್ ಟೈಪ್ ನಿಲ್ಲಕ್ಕೆ ಯಾರು ಸಾಧ್ಯ ಇಲ್ಲ. ಯಾರೋ ಒಬ್ರು ಡಾಕ್ಟರ್ ಬರ್ತಾರೋ ಏನೋ ಹಿಂಗ್ ಮಾಡ್ರಿ ಹೇಳ್ತಾರೋ, ತಮ್ಮ ಪುಸ್ತಕಕ್ಕೆ ಹೋಗ್ಬಿಡ್ತಾರೋ, ತಮ್ಮ ಲಾಭ ತಗೋತಾರೋ ಹೋಗ್ಬಿಡ್ತಾರೆ. ಆದ್ರೆ ಇವ್ರೇನ ಸ್ವತಂತ್ರವಾಗಿ ನಿಮ್ಗೆ ಏನಿದ್ರು ನಿಂತು ಮಾಡಿಕೊಡ್ತು ಅನ್ನೋದು ಹೇಳ್ತಾರಲ್ಲ, ಹಿಂಗೆ ಯಾರು ಸಿಗಂಗಿಲ್ಲ ಅನ್ನೋದು ನನ್ನ ಅನಿಸಿಕೆ. ಇಸ್ ಎ ಬೆಸ್ಟ್ ಮಾರುತಿ ಅಣ್ಣ.